ತಾಪಮಾನದಲ್ಲಿ ಮೈತುಂಬಿ ಹರಿಯುತ್ತಿರುವ ಗೋಕಾಕ ಫಾಲ್ಸ್. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳಿಗೆ ನೀರಿನ ಅಭಾವ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿ ರೈತರಿಗೆ, ಜಾನುವಾರುಗಳಿಗೆ ಹಾಗೂ ಕುಡಿಯಲು ನೀರಿನ ಸಮಸ್ಯೆ ಎದುರಾಗುವ ಮುನ್ನವೇ ಈಗ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಕ್ಕಾಗಿ ಗೋಕಾಕ್ ಜಲಪಾತದ ಮೂಲಕ ಮುಧೋಳ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯವರೆಗೆ ಈ ನೀರು ಪೂರೈಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಳೆದ 4 ದಿನಗಳಿಂದ ನೀರು ಹರಿಬಿಡುತ್ತಿದ್ದಾರೆ. ಬೇಸಿಗೆ ತಾಪಮಾನಕ್ಕೆ ಕೊಳವೆ ಬಾವಿ ಹಾಗೂ ಕೆರೆಗಳು ಮತ್ತು ಬಾವಿಗಳು ಬತ್ತಿ ಹೋಗಿರುವ ಹಿನ್ನೆಲೆಯಲ್ಲಿ ನೀರು ತುಂಬಿಸುವ ನಿಟ್ಟಿನಲ್ಲಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಬೇಸಿಗೆಯಲ್ಲಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಪ್ರವಾಸಿಗರು ದೌಡಾಯಿಸುತ್ತಿದ್ದು, ಜಲಾಶಯ ರಮಣೀಯವನ್ನ ಕಣ್ತುಂಬಿಕೊಂಡು ತಂಪಾದ ನೀರಿನಲ್ಲಿ ಮಸ್ತಿ ಮಾಡುತ್ತಿದ್ದಾರೆ. ಒಟ್ಟಾರೆ ಬೇಸಿಗೆ ತಾಪಮಾನಕ್ಕೆ ಜಾನುವಾರುಗಳಿಗೆ ಹಾಗೂ ರೈತರ ಜಮೀನುಗಳಿಗೆ ಹಾಗೂ ಜಲಚರ ಜೀವಿಗಳಿಗೆ ನೀರಿನ ಕೊರತೆ ಆಗದಂತೆ ಮುಂಜಾಗ್ರತೆ ಕ್ರಮ ವಹಿಸಿ ನೀರು ಬಿಡುಗಡೆಗೆ ಆದೇಶ ಹೊರಡಿಸಿದ್ದಾರೆ. ವರದಿ ಭೀಮಸೇನ ಕಾಂಬ್ಳೆ, ಬೆಳಗಾವಿ ಜಿಲ್ಲಾ. ಗೋಕಾಕ್ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಗೋಕಾಕ್ ಫಾಲ್ಸದಲ್ಲಿ ನಾವಿದ್ದೀವಿ. ಏನು ಬೇಸಿಗೆ ಹಿನ್ನೆಲೆಯಲ್ಲಿ ಬೇಸಿಗೆ ಕಾಲದಲ್ಲಿ ಏನು ಮಳೆ ಪ್ರಮಾಣ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಏನು ಜಾನುವಾರುಗಳಿಗೆ ಹಾಗೂ ರೈತರಿಗೆ ಹಾಗೂ ಹೊಲಗದ್ದೆಗಳಿಗೆ ಏನು ನೀರಿನ ಅಭಾವ ಕಡಿಮೆ ಇರೋ ಕಾರಣಕ್ಕಾಗಿ ಏನು ಸರ್ಕಾರದ ಒಪ್ಪಂದ ಹಾಗೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಪ್ಪಂದದ ಮೇರೆಗೆ 1433 ಕಿಲೋಮೀಟರ್ ಅಂತರದೊಳಗೆ ಏನು ಬಾಗಲಕೋಟೆ ಮೂಲಕವಾಗಿ ಏನು ಸಂಪರ್ಕವಾಗಿರ್ತಕ್ಕಂಥ ಈ ಜಲಧಾರಿ ಕೂಡ ಈಗ ನೀರಿನ ಸಂಪರ್ಕ ಆಗ್ತಾ ಇದೆ. ಕಳೆದ 3-4 ದಿನಗಳಿಂದ ಈ ಗೋಕಾಕ್ ಫಾಲ್ಸ್ ತುಂಬಿ ಹರಿಯುತ್ತಿದ್ದು, ಈಗ ಜಾನುವಾರುಗಳಿಗೆ ಹಾಗೂ ಜನರಿಗೂ ಕೂಡ ನೀರಿನ ಅಭಾವ ನೀಗಿಸುವ ಒಂದು ಕಾರ್ಯಕ್ರಮದಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಏನು ಮುನ್ಸೂಚನೆ ಕೊಟ್ಟು ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ಹಾಗೂ ರೈತರಿಗೂ ಒಂದು ಮುನ್ಸೂಚನೆ ನೀಡಿದ್ದು, ಏನು ಹೊಲಗದ್ದೆಗಳು ಹಾಗೂ ಬಾವಿ ಕೆರೆ ನೀರುಗಳಿಗೆ ಒಂದು ಅನುಕೂಲ ಆಗುವ ಸಾಧ್ಯತೆ ನಿಟ್ಟಿನಲ್ಲಿ ಏನು ಬೇಸಿಗೆ ತಾಪವನ್ನು ಇಂಗಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಇನ್ನೂ ನೀರು ಬಿಡುವ ಸಾಧ್ಯತೆ ಇದೆ ಅಂತಲೂ ಕೂಡ ಒಂದು ಜಿಲ್ಲಾಡಳಿತ ಕೂಡ ಹೇಳಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಸಿಗೆ ಪ್ರಮಾಣ ಇನ್ನೂ 2 ತಿಂಗಳ ಕಾಲ ಅವಧಿ ಹೆಚ್ಚಾಗಿರುವ ಕಾರಣಕ್ಕಾಗಿ ತಿಂಗಳಲ್ಲಿ 3 ಸರ್ತಿ ನೀರು ಬಿಡುವ ಒಂದು ಅಭಾವ ಇದೆ ಅಂತಲೂ ಕೂಡ ಒಂದು ಜನರಲ್ಲಿ ಅಪೇಕ್ಷೆ ಆಗಿದೆ ಅಂತ ಹೇಳ್ಬೋದು. ಭೀಮಸೇನ ಕಾಂಬ್ಳೆ, ವಿಜಯ ನ್ಯೂಸ್, ಬೆಳಗಾವಿ.